ನೋಡಿ, ಮೊದಲು ಹಿಜಾಬ್ ನಿಷೇಧ ಆಜ್ಞೆನೇ ಇಲ್ಲ ಹಿಂತಕ್ಕೊಳ್ಳೋಕ್ಕೆ. ಇವತ್ತು ಹಿಜಾಬು ಎಲ್ಲಿ ಡ್ರೆಸ್ ಕೋಡ್ ಇದೆ ಆ ಶಿಕ್ಷಣ ಸಂಸ್ಥೆ ಬಿಟ್ಟರೆ ಬೇರೆ ಎಲ್ಲ ಕಡೆ ಇವತ್ತು ಹಾಕ್ಕೊಳ್ಳೋಕೆ ಅವಕಾಶ ಇದೆ ಮತ್ತು ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಮಾರ್ಕೆಟಲ್ಲಿ, ಅವರ ಮದುವೆಗಳಲ್ಲಿ, ಅಥವಾ ನಮ್ಮ ವಿಧಾನಸಭೆಯಲ್ಲೂ ಕೂಡ ಹಿಜಾಬ್ ಹಾಕಿದ್ದಾರೆ. ಹೀಗಾಗಿ ಹಿಜಾಬ್ ನಿಷೇಧ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಅವತ್ತು ಅಪಪ್ರಚಾರ ಮಾಡಿದೆ. ಅದೇ ಗುಂಗಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ನಿಷೇಧ ಮಾಡ್ತೀವಿ, ಹಿಜಾಬ್ ನಿಷೇಧ ಪ್ರಶ್ನೆನೇ ಇಲ್ಲ. ಈಗ ಅವರು ಆಜ್ಞೆ ಹಿಂದೆ ತಕ್ಕೋಬೇಕಾದ್ರೆ 1984ರಲ್ಲಿ ಏನೋ ಒಂದು ಸಮಗ್ರ ಶಿಕ್ಷಣದ ಬಗ್ಗೆ ಕಾನೂನನ್ನು ಮಾಡಿದ್ವಿ. ಅದರಲ್ಲಿ ಸಮವಸ್ತ್ರವನ್ನು ಏನು ಮಾಡಬೇಕಂತ ಹೇಳಿದ್ದು ಅದನ್ನು ನಾವು ಪುನರುಚ್ಚಾರ ಮಾಡಿದ್ವಿ ನಮ್ಮ ಅವಧಿಯಲ್ಲಿ. ಅದನ್ನು ಹಿಂತೆಕ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾರೆ. ಈಗಾಗಲೇ ಅದರ ಬಗ್ಗೆ ಸುದೀರ್ಘವಾಗಿ ಹೈಕೋರ್ಟಲ್ಲಿ ಚರ್ಚೆಯಾಗಿ ಅದರ ಆಜ್ಞೆ ಬಂದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ವಾದ ಆಗಿ ಇಬ್ಬರು ಜಡ್ಜಿಗಳು ವಿಭಿನ್ನ ಹೇಳಿಕೆ ಕೊಟ್ಟಿದ್ದರಿಂದ ಈಗಾಗಲೇ ಚೀಫ್ ಜಸ್ಟಿಸ್ ಮುಂದೆ ಇದೆ. ಅವರು 3 ಮೆಂಬರ್ ಬೆಂಚನ್ನು ಮಾಡಿ ತೀರ್ಮಾನವನ್ನು ಮಾಡ್ತಾರೆ. ಹೀಗಿರುವಾಗ ಹಿಜಾಬ್ ಪ್ರಶ್ನೆನೇ ಇಲ್ಲಿ ಇಲ್ಲದೆ ಇರುವಾಗ ಈಗ ಮತ್ತೆ ಹಿಜಾಬನ್ನು ರಾಜಕೀಯ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಎತ್ತಿದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಬೆಳಗಾವಿ ವಿಧಾನಸಭೆ ದಾರಿ ತಪ್ಪಿಸಲು ಹುಬ್ಬಳ್ಳಿಗೆ ಹೋಗಿ 10,000 ಕೋಟಿ ಕೊಡ್ತೀವಿ ಅಂತ ಅವತ್ತು ಹೇಳಿದರು. ಅದೇನು ಕೂಡಲೇ 10,000 ಕೋಟಿ ಕೊಡೋಕ್ಕಾಗಲ್ಲ. ಆದರೆ ಅವತ್ತೊಂದು ಬಹಿರಂಗವಾದಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ವಿಧಾನಸಭೆಯ ದಾರಿ ತಪ್ಪಿಸೋದು. ಮತ್ತು ಇವತ್ತು ರಾಜ್ಯದ ಮುಂದೆ ಭಾಳ ಸಮಸ್ಯೆ ಇದೆ. ಸರ್ಕಾರ ಸಂಪೂರ್ಣವಾಗಿ ಎಲ್ಲ ರಂಗದಲ್ಲೂ ವಿಫಲವಾಗಿದೆ. ಹಣಕಾಸಿನ ನಿರ್ವಹಣೆಯಿಂದ ಹಿಡಿದು ಅಭಿವೃದ್ಧಿಗೆ ಒಂದು ಚಿಕ್ಕ ಕಾಸನ್ನು ಕೂಡ ಕೊಡದೇ ಇರುವಂಥದ್ದು ನಾವಲ್ಲ, ಆಡಳಿತ ಪಕ್ಷದ ಶಾಸಕರು ಎಲ್ಲ ಸಭೆಗಳಲ್ಲಿ ಎತ್ತಿದ್ದಾರೆ, ಪತ್ರಗಳನ್ನು ಬರೆದಿದ್ದಾರೆ ಮತ್ತು ನಮ್ಮ ಕಣ್ಣಿಗೆ ಕಾಣ್ತದೆ. ರಸ್ತೆ ರಿಪೇರಿ ಮಾಡೋಕ್ಕೆ ಸುದ್ದ ಇವ್ರ ಹತ್ರ ದುಡ್ಡಿಲ್ಲ. ಎಲ್ಲ ಬಿಲ್ಲುಗಳನ್ನು ಹಾಗೆ ಇಟ್ಟಿದ್ದಾರೆ. ಹೈಕೋರ್ಟ್ ಚೀಮಾರಿ ಹಾಕಿದೆ. ಇಂಥ ಒಂದು ಸಂದರ್ಭದಲ್ಲಿ ಜ್ವಲಂತ ಸಮಸ್ಯೆ ಆಗಿರುವಂಥ ಬರಗಾಲ ಇರ್ಬೋದು, ಹೆಣ್ಣು ಮಕ್ಕಳ ಸುರಕ್ಷತೆ ಇಲ್ಲ, ಬತ್ತಲೆಯಾಗಿ ಅವ್ರನ್ನ ಥಳಿಸಿರುವಂಥ ಬೆಳಗಾಂ ಘಟನೆ ಇರ್ಬೋದು, ದಲಿತರಿಗೆ ಇವತ್ತು ರಕ್ಷಣೆ ಇಲ್ಲ, ಮತ್ತು ಮಕ್ಕಳನ್ನು ಶಾಲಾ ಶೌಚಾಲಯಗಳ ತುಳಿಯ ಮಟ್ಟಕ್ಕೆ ಇವತ್ತು ಈ ಸರ್ಕಾರ ದಿವಾಳಿಯಾಗಿದೆ. ಕಾವೇರಿ ಸಮಸ್ಯೆ ಇದೆ, ಕೋವಿಡ್ ಬರ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೆ ಅವುಗಳನ್ನು ಬಗೆಹರಿಸೋದಕ್ಕೆ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿಲ್ಲ. ಎಲ್ಲಿಲ್ಲದ, ಯಾರೂ ಕೇಳದ, ಯಾರೂ ಕೂಡ ಡಿಮಾಂಡ್ ಮಾಡದೇ ಇರುವಂಥ ಹಿಜಾಬನ್ನು ಎತ್ತಿ ಮತ್ತೆ ಜನರ ದಾರಿ ತಪ್ಪಿಸಲು ತಮ್ಮ ವೈಫಲ್ಯಗಳನ್ನು, ಈ ಎಲ್ಲ ರಂಗದಲ್ಲಿ ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಪ್ರತಿ ದಿವಸ ಒಂದು ಈ ಥರ ಹೇಳಿಕೆಯನ್ನು ಕೊಟ್ಟು ಜನರ ದಾರಿ ತಪ್ಪಿಸುವಂಥದ್ದು ಒಂದು ರೂಢಿ ಮಾಡಿಕೊಂಡಿದ್ದಾರೆ. 2 ದಿವಸ ರೇಡ್ ಆಯಿತು, IT ರೇಡು. ಕಾಂಟ್ರಾಕ್ಟರ್ ಮನೆಯಲ್ಲಿ ದುಡ್ಡು ಸಿಕ್ತು. ಅದನ್ನು ದಾರಿ ತಪ್ಪಿಸೋದಕ್ಕೆ ಹೇಳಿಕೆಗಳನ್ನು ಕೊಟ್ಟರು. ಹೀಗೆ ಜನರ ದಾರಿ ತಪ್ಪಿಸುವಂಥ ಲೆಕ್ಕ ಒಂದು ಕಡೆ, ಇನ್ನೊಂದು ಕಡೆ ಮೈನಾರಿಟಿಯನ್ನು ಓಲೈಸುವಂಥ ರಾಜಕಾರಣ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ ಕರ್ನಾಟಕದ ಸರ್ಕಾರದ ದುರ್ದೈವ, ಯಾವುದೇ ಅಭಿವೃದ್ಧಿ ಕಾಣದಿರುವಂಥ ಒಂದು ಸರ್ಕಾರ ಇವತ್ತು ತಂದು, ಅಷ್ಟೇ ಅಲ್ಲ ಶಾಲಾ ಮಕ್ಕಳಲ್ಲಿ ಭೇದ
ಶಾಲಾ ಮಕ್ಕಳಲ್ಲಿ ಧಾರ್ಮಿಕ ಪ್ರಚೋದನೆಕಾರಿ ಭಾವನೆಗಳನ್ನು ಹುಟ್ಟಾಕುವಂಥ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರ ಹೇಳಿಕೆ ದೂರಗಾಮಿಯ ಒಂದು ಪರಿಣಾಮ ಆಗ್ತದೆ. ಸಮಾಜವನ್ನು ಬಹುಕಾಲ ಒಡೆಯುವಂಥ ಹುನ್ನಾರ ಇದು. ಅಧಿಕಾರಕ್ಕಾಗಿ ಯಾವ ಸಮಾಜದಿಂದ ಅವರು ಮತವನ್ನು ಪಡ್ಕೊಂಡಿದ್ದಾರೆ ಅದನ್ನೇ ಒಡೆಯುವಂಥ ಕೆಲಸವನ್ನು ಇವರು ಕೈ ಹಾಕಿದ್ದಾರೆ. ಇದು ಮುಂದಿನ ಪೀಳಿಗೆಯ ಪ್ರಶ್ನೆ ಇದೆ. ಇವತ್ತು ಸಣ್ಣ ಮಕ್ಕಳಲ್ಲಿ ತಮ್ಮ ಡ್ರೆಸ್ ಮುಖಾಂತರ ನಾವು ಯಾವ ಧರ್ಮಕ್ಕೆ ಸೇರಿದ್ದೇವೆ ಅನ್ನುವಂಥ ಭೇದ ಮಕ್ಕಳಲ್ಲಿ ಬಂದರೆ ಅವರು ಬೆಳೆಯುವಾಗ ಏನಾಗ್ತದೆ ಅವರ ಪರಿಸ್ಥಿತಿ. ಅದಕ್ಕಾಗಿಯೇ ಕಾಮನ್ ಡ್ರೆಸ್ ಕೋಡ್ ಇತ್ತು. ಇದು ಕಾಮನ್ ಡ್ರೆಸ್ ಕೋಡ್ ನಾವು ಮಾಡಿದ್ದಲ್ಲ, ಇದು ಸ್ವತಂತ್ರ ಪೂರ್ವದಿಂದನೂ ಕೂಡ ಕಾಮನ್ ಡ್ರೆಸ್ ಕೋಡ್ ಇದೆ. ಸಿದ್ದರಾಮಯ್ಯ ಅವ್ರ ಮಗು ಇದ್ದಾಗಲೂ ಕೂಡ ಡ್ರೆಸ್ ಕೋಡ್ ಇತ್ತು. ಇನ್ನೊಂದು, ಈ ಹಿಜಾಬ್ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಚರ್ಚೆ ಆಗ್ತಾ ಇದೆ. ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಮಹಿಳೆಯರು ತಮ್ಮ ಸ್ವತಂತ್ರಕ್ಕಾಗಿ ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಅಫ್ಘಾನಿಸ್ತಾನ್ ಇರ್ಬೋದು, ತಾಲಿಬಾನ್ ವಿರುದ್ಧ ಸುಧಾ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಮತ್ತು ಇಡೀ ದೇಶಕ್ಕೆ ಇದರ ಸಂಬಂಧ ಇರೋದರಿಂದ ಸುಪ್ರೀಂ ಕೋರ್ಟಿನ ಆದೇಶವರೆಗೆ ಅವ್ರು ತಡಿಬೇಕಾಗಿತ್ತು, ನಿಂದಿರಬೇಕಾಗಿತ್ತು. ಆದರೆ ಅದು ಯಾವುದನ್ನು ಮಾಡದೆ ಈ ಥರ ಜನರಲ್ಲಿ ಕ್ಷೋಭೆ ಉಂಟು ಮಾಡುವಂಥ, ಮಕ್ಕಳಲ್ಲಿ ಧಾರ್ಮಿಕ ಭೇದ ಭಾವ ಉಂಟು ಮಾಡುವಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ನನಗೆ ವಿಶ್ವಾಸ ಇದೆ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಕಾಗ್ನಿಸೆನ್ಸ್ ತೊಗೊಳ್ತಿದೆ ಅಂತ ವಿಶ್ವಾಸ ನನಗೆ. ನೋಡಿ ಅವ್ರದ್ದೊಂದು ಪ್ಯಾಟರ್ನ್ ಇದೆ ದಾರಿ ತಪ್ಪಿಸೋದು. ಸುವರ್ಣಸೌಧ ವಿಧಾನಸಭೆ ನಡೆಯುವಂಥ ಪ್ರಾರಂಭದಲ್ಲಿ ಹುಬ್ಬಳ್ಳಿಗೆ ಹೋಗಿ ಅಲ್ಲಿನೂ ಕೂಡ ಯಾರು ನಮ್ಗೆ 10,000 ಕೋಟಿ ಕೊಡಿ ಅಂತ ಯಾರು ಕೇಳಿರಲಿಲ್ಲ. ಇವರೇ ಹೇಳಿದ್ರು 10,000 ಕೋಟಿ ಕೊಡ್ತೀವಿ, ಹೋಗಲಿ ಇಮಿಡಿಯೇಟ್ಲಿ ಕೊಡ್ತಾರ. ಇನ್ನು ಮುಂದಿನ ಹಲವಾರು ಬಜೆಟ್ಗಳಲ್ಲಿ ಕೊಡೋದನ್ನು ಅವತ್ತು ಹೇಳುವಂಥ ಅವಶ್ಯಕತೆ ಏನಿತ್ತು? ಅದು ದಾರಿ ತಪ್ಪಿಸೋದಕ್ಕೆ, ಒಂದು ವಿವಾದವನ್ನು, ಅವರ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೆ ವಿವಾದ ಸೃಷ್ಟಿ ಮಾಡುವಂಥ ಒಂದು ರಾಜಕೀಯ ಒಂದು ಕುತಂತ್ರ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಮುಖ್ಯಮಂತ್ರಿಗಳು ಮಾಡ್ತಾರೆ. ಇದು ನಾನೊಂದು ಮಾತನ್ನು ಹೇಳ್ತೇನೆ, ಇದು ಅವರಿಗೆ ತಿರುಗುಬಾಣ ಆಗೋದು ನಿಶ್ಚಿತ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ನಾವೇನು ಜಾಸ್ತಿ ಅದಕ್ಕೆ ಅವರೇ ಆತ್ಮಾವಲೋಕನ ಮಾಡ್ಕೊ, ಅದಕ್ಕೆ ಅವರು ಆತ್ಮಾವಲೋಕನ ಮಾಡ್ಕೋಬೋದು. ವಿಜೇಂದ್ರ ಅವರಿಗೆ ಹೈಕಮಾಂಡ್ ಅವರೆಲ್ಲ ಭೇಟಿ ಮಾಡಿದ್ದಾರೆ. ಯತ್ನಾಳ್ ಅವರು 3 ದಿನಗಳಿಂದ ಕಾಯ್ತಾ ಕೂತಿದ್ರು, ಭೇಟಿ ಮಾಡಿಲ್ಲ. ಅದಕ್ಕೂ ಮುನ್ನ DVS ಅವ್ರಿಗೂ ಕೂಡ ಹೈಕಮಾಂಡ್ ಭೇಟಿ ನಿರಾಕರಣೆ ಮಾಡಿದ್ದಾರೆ. ಏನು ಸಂದೇಶ ಇದು ಅಂತ? ಇಲ್ಲ ಅದೇನು ಸಂದೇಶ ಅಲ್ಲ. ಇವರು ಯತ್ನಾಳ್ ಹೇಳಿದ್ರೆ ನಾನು ಖಾಸಗಿ ಕೆಲಸಕ್ಕೆ ಹೋಗಿದ್ದೀನಿ ಅಂತ. ಪ್ರಧಾನಮಂತ್ರಿಗಳ ಸಮಯ ಕೇಳಿದ್ರೆ ಕೊಡ್ತಾರೆ, ಇವರು ಸಮಯನೇ ಕೇಳಿಲ್ಲಲ್ಲ. ಸೊ ಆ ಪ್ರಶ್ನೆ ಉದ್ಭವಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.